ಆಪರೇಷನ್ ಕಮಲ ಕೇಳಿದ್ದೇವೆ, ಆಪರೇಷನ್ ಹಸ್ತ ಕೇಳಿದ್ದೇವೆ. ಆದರೆ ಕಮಲದೊಳಗೆ ಆಪರೇಷನ್ ಎನ್ನುವ ಹೊಸ ಸ್ಕೆಚ್ ಶುರುವಾಗಿದೆ. ಬಿಜೆಪಿಯಲ್ಲೇ ಇರುವ ಮಾಜಿ ಸಚಿವ ಶ್ರೀರಾಮುಲು ಆಪರೇಷನ್ಗೆ ಬಿಜೆಪಿಯ ಇನ್ನೊಂದು ಬಣ ಪ್ರಯತ್ನ ಮಾಡ್ತಾ ಇದೆ ಎನ್ನಲಾಗಿದೆ. ಈಗಾಗಲೇ ಬಿಜೆಪಿ ರಾಜ್ಯಾಧ್ಯಕ್ಷರ ಮೇಲೆ ಮುನಿಸಿಕೊಂಡಿರುವ ರಾಮುಲು ಅವರನ್ನ ಸೆಳೆಯಲು ಯತ್ನಾಳ್ ಟೀಮ್ ಸರ್ಕಸ್ ಮಾಡ್ತಿದೆ ಎಂಬ ಚರ್ಚೆ ಶುರುವಾಗಿದೆ. ರಾಮುಲು ಮನಸ್ಸು ಮಾಡಿ ಯತ್ನಾಳ್ ಬಣ ಸೇರಿದ್ರೆ ಮುಂದಿನ ಬಿಜೆಪಿ ರಾಜ್ಯಾಧ್ಯಕ್ಷರು ನೀವೇ ಆಗಲಿದ್ದೀರಾ ಎಂಬ ಬಂಪರ್ ಆಫರ್ ಅನ್ನ ರಾಮುಲು ಮುಂದೆ ಇಡಲಾಗಿದೆ. ಯತ್ನಾಳ್, ರಮೇಶ್ ಜಾರಕಿಹೊಳಿ ಸೇರಿದಂತೆ ಅನೇಕರು ಮಾಜಿ ಸಚಿವ ರಾಮುಲುಗೆ ಫೋನ್ ಮೇಲೆ ಫೋನ್ ಮಾಡಿ ವಿಷಯ ಪ್ರಸ್ತಾಪಿಸ್ತಾ ಇದ್ದಾರೆ. ಸದ್ಯ ಯಾವುದೇ ನಿರ್ಧಾರ ಮಾಡದೆ ರಾಮುಲು ಅವರು ತಟಸ್ಥರಾಗಿದ್ದಾರೆ. ಬಿಜೆಪಿಯ ಭಿನ್ನಮತ 10 ರಿಂದ 15 ದಿನಗಳಲ್ಲಿ ಸರಿ ಹೋಗಲಿದೆ ಅಂತೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ಬಿಜೆಪಿಯ ಭಿನ್ನಮತದ ವಿಚಾರದ ಕುರಿತು ವಿಧಾನಸೌಧದಲ್ಲಿ ಮಾತನಾಡಿದ ಅವರು, ಬಿಜೆಪಿಯಲ್ಲಿ ಸಮಸ್ಯೆ ಇದೆ, ಈಗಾಗಲೇ ಕೇಂದ್ರದ ನಾಯಕರು ಗಮನ ಕೊಟ್ಟಿದ್ದಾರೆ. 10 ರಿಂದ 15 ದಿನಗಳಲ್ಲಿ ಎಲ್ಲವೂ ಕೂಡ ಸರಿ ಹೋಗುತ್ತೆ. ನಮ್ಮಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಇದ್ರೂ ಕೂಡ ಸರ್ಕಾರದ ವಿರುದ್ಧ ಹೋರಾಟ ನಿಂತಿಲ್ಲ. ಎಲ್ಲವನ್ನೂ ಕೂಡ ಹೈಕಮಾಂಡ್ ನಾಯಕರು ಸರಿ ಮಾಡ್ತಾರೆ ಅಂತ ತಿಳಿಸಿದ್ರು. ಶ್ರೀರಾಮುಲು ನಾಳೆ ಬೆಂಗಳೂರಿಗೆ ಬರ್ತಾರೆ, ಅವರೇ ನನಗೆ ಹೇಳಿದ್ದಾರೆ. ನಾಳೆ ಬಂದ ಮೇಲೆ ಅವರ ಜೊತೆಗೆ ಮಾತನಾಡ್ತೇನೆ, ಎಲ್ಲವೂ ಕೂಡ ಸರಿಯಾಗುತ್ತೆ ಅಂತೇಳಿ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ವಿರುದ್ಧ ಏನು ಹೋರಾಟ ಮಾಡಬೇಕು ಅದನ್ನು ಒಂದು ಕಡೆ ನಾವು ಮಾಡ್ತಾ ಇದ್ದೀರಿ. ಪಾರ್ಟಿಯಲ್ಲಿ ಏನು ಸರಿ ಮಾಡಬೇಕು ಆ ಕೆಲಸವನ್ನು ಕೂಡ ನಮ್ಮ ಪಾರ್ಟಿಯ ಹೈಕಮಾಂಡ್ ಮಾಡ್ತಾ ಇದ್ದಾರೆ. ರಾಮುಲು ಮೋಸ್ಟ್ಲಿ ನಾಳೆ ಬರ್ತಾರೆ, ನಾಳೆ ಬರ್ತೀನಿ ಅಂತ ಹೇಳಿದ್ದಾರೆ. ಅವರ ರಿಲೇಷನ್ ಯಾರೋ ತೀರೋಗಿದ್ದಾರೆ ಅಂತ ನೆನ್ನೆ ಫೋನ್ ಮಾಡಿದ್ರು, ನನಗೆ ಅವರೇ ಫೋನ್ ಮಾಡಿದ್ರು. ಬಿಗ್ ಬಾಸ್ ಕನ್ನಡ ಸೀಸನ್ 11ರ ವಿನ್ನರ್ ಆಗಿ ಗಾನಕೋಗಿಲೆ ಹನುಮಂತ ಹೊರಹೊಮ್ಮಿದ್ದಾರೆ. ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿ ಬಂದಿದ್ದ ಹನುಮಂತ ವಿನ್ನರ್ ಆಗುವ ಮೂಲಕ ಇತಿಹಾಸ ಸೃಷ್ಟಿ ಮಾಡಿದ್ದಾರೆ. ಬಿಗ್ ಬಾಸ್ ವೇದಿಕೆ ಮೇಲೆ ಹನುಮಂತು ಕೈ ಎತ್ತುವ ಮೂಲಕ ಕಿಚ್ಚ ಸುದೀಪ್ ವಿನ್ನರ್ ಘೋಷಣೆ ಮಾಡಿದರು. ಈ ವೇಳೆ ವೇದಿಕೆ ಮೇಲಿದ್ದ ಹನುಮಂತು ಅಚ್ಚರಿಯಾದರು. ಕೂಡಲೇ ಸುದೀಪ್ ಅವರ ಕಾಲಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆದರು. ನಂತರ ಮಾತನಾಡಿದ ಹನುಮಂತ, ಬಿಗ್ ಬಾಸ್ನಲ್ಲಿ ದೇವರಾಣೆ ಗೆಲ್ತೀನಿ ಅಂತ ಲೆಕ್ಕಾಚಾರ ಹಾಕೇ ಇರಲಿಲ್ಲ, ಸುಮ್ಮನೆ ಬಂದು ಮಜಾ ಮಾಡಿ ಹೋಗೋಣ ಅಂತ ಬಂದಿದ್ದೆ, ಗೆದ್ದಿರೋದು ಖುಷಿ ಕೊಟ್ಟಿದೆ ಅಂದ್ರು. ಇನ್ನು ರನ್ನರ್ ಅಪ್ ಆಗಿ ತ್ರಿವಿಕ್ರಮ್ ಮಿಂಚಿದ್ರು. ರನ್ನರ್ ಆಗಿರೋದಕ್ಕೆ ಖುಷಿ ಇದೆ, ಟ್ರೋಫಿ ಗೆದ್ದಿಲ್ಲ ಅನ್ನೋ ಬಗ್ಗೆ ಬೇಸರ ಇಲ್ಲ ಅಂದ್ರು. ರಜತ್ ಮಾತನಾಡಿ, ಹನುಮಂತನ ಮುಂದೆ ಗಾಂಧೀಜಿ ಇದ್ದಿದ್ರು, ಹನುಮಂತ ಗೆಲ್ತಾ ಇದ್ದ. ಶಾರ್ಟ್ ಟೈಮ್ ನಲ್ಲಿ ನನಗೆ ಸಾಕಷ್ಟು ಪ್ರೀತಿ ಸಿಕ್ಕಿದೆ ಅಂತ ಸಂತಸ ವ್ಯಕ್ತಪಡಿಸಿದ್ರು. ಆ ಕಪ್ಪು ಬರುತ್ತೆ ಬಿಡುತ್ತೆ ಅದು ಬೇರೆ ಪ್ರಶ್ನೆ, ಬಟ್ ನಾನೇನು ಅನ್ಕೊಂಡು ಹೋಗಿದ್ದೆ ಅದನ್ನ ನಾನು ಫುಲ್ಫಿಲ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಆಚೆ ಬಂದಾಗ ಅದೆಲ್ಲ ನನಗೆ ಈ ಥರ ರಿಯಾಕ್ಷನ್ಸ್ಗಳು ನೋಡಿದಾಗ ಆ್ಯಂಡ್ ಎಸ್ಪೆಷಲಿ ಫ್ರೆಂಡ್ಸ್ಗಳು ಹೊಗಳಿದಾಗ ನನಗೆ ತುಂಬಾ ಖುಷಿ ಆಯಿತು. ಯಾಕಂದರೆ ಅವರೇ ನನ್ನನ್ನು ನೋಡಿಕೊಂಡು ಬೆಳೆಸಿದ್ದವರು. ಸೊ ಎಲ್ಲೂ ಒಂದು ನೆಗೆಟಿವ್ ಒಪಿನಿಯನ್ ಇಲ್ದಂಗೆ, ಇಲ್ಲ ನೀನು ತುಂಬ ಚೆನ್ನಾಗಿ ಆಡಿದ್ಯಾ ಬಾ ಅಂತ ಕರ್ಕೊಂಬರೋದಿದೆಯಲ್ಲ, ಅದಕ್ಕಿಂತ ಇನ್ನೇನು ಬೇಕಾಗಿಲ್ಲ ನನಗೆ. ಬಿಗ್ ಬಾಸ್ ಸೀಸನ್ 11ರಲ್ಲಿ ಹನುಮಂತ ವಿನ್ನರ್ ಆಗಿದ್ದಕ್ಕೆ ಅಭಿಮಾನಿಗಳಲ್ಲಿ ಸಂತಸ ಮನೆ ಮಾಡಿದೆ. ವೇದಿಕೆ ಮೇಲೇನೆ ತಮ್ಮ ಊರಿನವರು ಹನುಮಂತನನ್ನ ಎತ್ಕೊಂಡು ಖುಷಿ ಪಟ್ಟಿದ್ರೆ, ತವರು ಜಿಲ್ಲೆಯಲ್ಲೂ ಅಭಿಮಾನಿಗಳು ಫುಲ್ ಖುಷಿಯಾಗಿದ್ದಾರೆ. ಇದೆಲ್ಲದಕ್ಕೂ ಮುಖ್ಯವಾಗಿ ಬಿಗ್ ಬಾಸ್ನಲ್ಲಿ ವಿನ್ ಆಗಿದ್ದಕ್ಕೆ ಹನುಮಂತನ ತಂದೆ ಮತ್ತು ತಾಯಿ ಮುಖದಲ್ಲಿ ಆನಂದ ದುಪ್ಪಟ್ಟಾಗಿತ್ತು. ಇದೊಂದು ಕಡೆಯಾದ್ರೆ, ಹನುಮಂತ ಗೆದ್ದಿದ್ದಕ್ಕೆ ಬಿಗ್ ಬಾಸ್ ಡ್ರೋನ್ ಪ್ರತಾಪ್ ಕುಣಿದು ಕುಪ್ಪಳಿಸಿದ್ದಾರೆ. ಬಿಂದಾಸ್ ಆಗಿ ಡಾನ್ಸ್ ಮಾಡಿದ ಪ್ರತಾಪ್ ಉತ್ತರ ಕರ್ನಾಟಕದ ಹುಲಿ ಗೆದ್ದಿದೆ ಅಂತ ಪ್ರತಾಪ್ ಸಂಭ್ರಮಿಸಿದ್ರು. ಸರ್, ನಮ್ಗೆ ಒಳ್ಳೆ ಕೀರ್ತಿ ತುಂಬದನ. ನಮ್ಮ ತಾಲೂಕಿನಾದ್ಯಂತ ಹೇಳ್ಕೊಂಡ್ರೆ ಉತ್ತರ ಕರ್ನಾಟಕ ಟೋಟಲಿ ಒಂದು 6 ಕೋಟಿ ಓಟ್ ತೊಗೊಂಡ್ರೆ ಒಬ್ಬ MLA ನಿಂತಾನಂದ್ರೆ ಅಷ್ಟು ಓಟ್ ಹಾಕಲ್ಲ ಯಾರು ಅಂತ ಓಟಿಂಗ್ ಅವ್ನು ತೊಗೊಂಡನ. ಒಳ್ಳೆ ಅಭಿಪ್ರಾಯ ವ್ಯಕ್ತಪಡಿಸ್ಯಾನ, ಒಳ್ಳೆ ವ್ಯಕ್ತಿ. ಮಂಗಳೂರಿನ ಕೋಟೆಕಾರು ಸಹಕಾರಿ ಬ್ಯಾಂಕ್ ದರೋಡೆ ಪ್ರಕರಣವನ್ನು ಮಂಗಳೂರು ಪೊಲೀಸರು ಭೇದಿಸಿದ್ದಾರೆ. ರಾಜ್ಯದ ಅತಿದೊಡ್ಡ ದರೋಡೆ ಪ್ರಕರಣವನ್ನು ಭೇದಿಸಿದ ಖಾಕಿ ಟೀಮ್ 14 ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನು ವಶಕ್ಕೆ ಪಡೆದಿದೆ. ಇನ್ನು ಚಿನ್ನಾಭರಣದ ರಾಶಿಯನ್ನು ನೋಡಿದಂತಹ ಪೊಲೀಸರೇ ಒಂದು ಕ್ಷಣ ದಂಗಾಗಿ ಹೋಗಿದ್ದಾರೆ. ಕೃತ್ಯಕ್ಕೆ ಬಳಸಿದಂತಹ ಫಿಯೆಟ್ ಕಾರು, 2 ಮಚ್ಚುಗಳು, 2 ಪಿಸ್ತೂಲು, 3 ಜೀವಂತ ಗುಂಡುಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಅಷ್ಟೇ ಅಲ್ಲದೆ 3,80,000 ನಗದನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ. ಈ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿ ಮಂಗಳೂರು ಪೊಲೀಸ್ ಆಯುಕ್ತ ಅನುಪಮ್ ಅಗರ್ವಾಲ್ ಮಾತನಾಡಿ, ಪ್ರಾರಂಭಿಕ ಹಂತದಲ್ಲಿ ತನಿಖೆಯ ವೇಳೆ ನಮ್ಮ ಬಳಿ ಯಾವುದೇ ಸುಳಿವಿರಲಿಲ್ಲ. ಎಸಿಪಿ ಧನ್ಯಾ ನಾಯಕ್, ಸಿಸಿಬಿ ಎಸಿಪಿ ಮನೋಜ್ ನೇತೃತ್ವದ ಟೀಮ್ ಕೆಲಸ ಮಾಡಿತ್ತು. ಫಿಯೆಟ್ ಕಾರಿನ ಆಧಾರದ ಮೇಲೆ ತನಿಖೆಯನ್ನು ಮಾಡಿದ್ವಿ. ಎಲ್ಲ ಟೋಲು CCTV ಆಧಾರದಲ್ಲಿ ತನಿಖೆ ಮಾಡಿದಾಗ ಮುಂಬೈಗೆ ತೆರಳಿರುವಂತಹ ಮಾಹಿತಿ ಸಿಕ್ಕಿತ್ತು. ಆ ಬಳಿಕ ಆಗಿದ್ದೇ ರೋಚಕ ಕಾರ್ಯಾಚರಣೆ ಅಂತ ಹೇಳಿದ್ದಾರೆ. ಅರ್ಲಿ ಮಾರ್ನಿಂಗ್ ಆಪರೇಷನ್ ಮಾಡಿ ನಮ್ಮ ಸೂರತ್ಕಲ್ ಇನ್ಸ್ಪೆಕ್ಟರ್ ಮಹೇಶ್ ಪ್ರಸಾದ್ ಅವ್ರ ತಂಡ ಅವ್ರ ಮನೆಗೆ ದಾಳಿ ಮಾಡಿ ಅಲ್ಲಿಂದ ಅವ್ರಿಗೆ ಮತ್ತು ಅವ್ರ ಫಾದರ್ಗೆ ನಾವು ಸೆಕ್ಯೂರ್ ಮಾಡಿದ್ದೀವಿ. ಕೇಸಲ್ಲಿ ಬಳಕೆ ಆಗಿದ್ದು ಫಿಯೆಟ್ ಕಾರ್ ನಾವು ರಿಕವರಿ ಮಾಡಿದ್ದೀವಿ. ನಾವು ವೆಪನ್ ಮತ್ತು ತಲ್ವಾರ್ ಇದು ಎಲ್ಲ ರಿಕವರಿ ಮಾಡಿದ್ದೀವಿ. ಆದರೆ ವಿ ವರ್ ಏಬಲ್ ಟು ರಿಕವರ್ 2-3 ಸೂಟ್ ಕೇಸಸ್. ಅದರಲ್ಲಿ ಸಣ್ಣ ಚೀಲ ನಾವು ರಿಕವರ್ ಮಾಡಿದ್ದೀವಿ, ಅದರಲ್ಲಿ ಗೋಲ್ಡ್ ಇತ್ತು. ಬೆಂಗಳೂರು ಹೊರವಲಯದಲ್ಲಿ ಚಡ್ಡಿ ಗ್ಯಾಂಗ್ ಒಂದು ಆಕ್ಟಿವ್ ಆಗಿದೆ. ಐಷಾರಾಮಿ ಮನೆಗಳು, ವಿಲ್ಲಾಗಳನ್ನೇ ಟಾರ್ಗೆಟ್ ಮಾಡೋ ಈ ಗ್ಯಾಂಗ್ ಲೇಟ್ ನೈಟ್ ಏರಿಯಾಗಳಿಗೆ ಎಂಟ್ರಿ ಆಗುತ್ತೆ. ಮುಖಕ್ಕೆ ಮಾಸ್ಕ್ ಅನ್ನು ಹಾಕೊಂಡು ಸದ್ದಿಲ್ಲದೆ ಕಳ್ಳತನ ಮಾಡ್ತಾರೆ. ಇಂತಹದ್ದೊಂದು ದೃಶ್ಯ ಸೆರೆಯಾಗಿರೋದು ಬೆಂಗಳೂರು ಹೊರವಲಯದ KR ಪುರ ಬಳಿ ಇರುವಂತಹ ಅವಲಹಳ್ಳಿಯಲ್ಲಿ. ಐಷಾರಾಮಿ ಏರಿಯಾದಲ್ಲಿ ತಡರಾತ್ರಿ 3 ಗಂಟೆ ಹೊತ್ತಿಗೆ ಎಂಟ್ರಿ ಆದ ಈ 3 ಆರೋಪಿಗಳು ಮಾರಕಾಸ್ತ್ರಗಳನ್ನ ಹಿಡಿದು ಮುಖಕ್ಕೆ ಮಾಸ್ಕ್ ಅನ್ನು ಹಾಕೊಂಡು ಮನೆಯಿಂದ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ನಾಯಿಯೊಂದು ಜೋರಾಗಿ ಬೊಗಳುವುದಕ್ಕೆ ಶುರು ಮಾಡುತ್ತೆ. ಅಕ್ಕಪಕ್ಕದವರು ಎಚ್ಚರಗೊಳ್ತಾರೆ. ಸಿಕ್ಕಿ ಬೀಳುವ ಭಯದಲ್ಲಿ ಚಡ್ಡಿ ಗ್ಯಾಂಗ್ ಅಲ್ಲಿಂದ ಎಸ್ಕೇಪ್ ಆಗಿದೆ. ಸದ್ಯ ಈ ಸಂಬಂಧ ಅವಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿಗಳಿಗಾಗಿ ಹುಡುಕಾಟ ನಡೆಸಲಾಗ್ತಾ ಇದೆ.
ಚನ್ನಪಟ್ಟಣ ತಾಲೂಕಿನ ಪ್ರಸಿದ್ಧ ಗೌಡಗೆರೆ ಚಾಮುಂಡೇಶ್ವರಿ ವಿಗ್ರಹಕ್ಕೆ ರಾಷ್ಟ್ರೀಯ ಮಾನ್ಯತೆ ಸಿಕ್ಕಿದೆ. 60 ಅಡಿ ಎತ್ತರದ ಪಂಚಲೋಹದ ಚಾಮುಂಡೇಶ್ವರಿಯ ವಿಗ್ರಹಕ್ಕೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಹಾಗೂ ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ಸ್ಥಾನ ಸಿಕ್ಕಿದೆ. ದೇವಾಲಯದ ಆವರಣದಲ್ಲಿ ಕ್ಷೇತ್ರದ ಧರ್ಮದರ್ಶಿ ಡಾಕ್ಟರ್ ಮಲ್ಲೇಶ್ ಗುರೂಜಿ ಅವರಿಗೆ ಸಂಸ್ಥೆಯ ಅಧಿಕಾರಿಗಳು 2 ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದ್ದಾರೆ. ಕ್ಷೇತ್ರದಲ್ಲಿರುವಂತಹ ತಾಯಿ ಚಾಮುಂಡೇಶ್ವರಿಯ ಪಂಚಲೋಹ ವಿಗ್ರಹ ಬೇರೆಲ್ಲೂ ಇಲ್ಲ ಎಂಬ ಮಾತುಗಳಿದ್ವು. ಈಗ ಅಧಿಕೃತವಾಗಿ ಈ ಹೆಮ್ಮೆ ದಾಖಲಾಗಿರುವುದು ಭಕ್ತರ ಸಂತಸಕ್ಕೆ ಕಾರಣವಾಗಿದೆ. ಚನ್ನಪಟ್ಟಣ ತಾಲೂಕಿನ ಗೌಡಗೆರೆ ಗ್ರಾಮದಲ್ಲಿರುವ ಶ್ರೀ ಚಾಮುಂಡೇಶ್ವರಿ ಬಸಪ್ಪನ ಪುಣ್ಯಕ್ಷೇತ್ರ ಈಗಾಗಲೇ ಸಾಕಷ್ಟು ಪ್ರಸಿದ್ಧಿ ಪಡೆದುಕೊಂಡಿದೆ. ತಾಯಿ ಚಾಮುಂಡೇಶ್ವರಿಯ ಪಂಚಲೋಹದ ವಿಗ್ರಹ ನಾಡಿನ ಗಡಿ ದಾಟಿ ಹೊರ ರಾಜ್ಯ ಹಾಗೂ ವಿದೇಶಗಳಲ್ಲೂ ಕೂಡ ಪ್ರಸಿದ್ಧಿಯ ಪಡೆದಿದೆ. ನೆಲಮಟ್ಟದಿಂದ 60 ಅಡಿ ಎತ್ತರವಿರುವಂತಹ ವಿಗ್ರಹ ಭಕ್ತರಿಂದ ಸಂಗ್ರಹಿಸಿದಂತಹ ಪಂಚಲೋಹಗಳಿಂದ ನಿರ್ಮಿಸಿರುವುದು ವಿಶೇಷ. 35,000 ಕೆಜಿ ತೂಕದ ಈ ವಿಗ್ರಹ 2021 ಆಗಸ್ಟ್ 8ರಂದು ಲೋಕಾರ್ಪಣೆಗೊಂಡಿತ್ತು.